ಹಾಯ್ ಹಲೋ ನಮಸ್ಕಾರ. ನಾನಿದಿನ ಸಾಬಕ್ಕಿ ಅಥವಾ ಸೀಮೆಕ್ಕಿ ಕಿಚಡಿ ಮಾಡ್ಕೊಂಡು ಬಂದಿದ್ದೀನಿ. ಕಿಚಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಕಡಿಮೆ ಸಮಯದಲ್ಲಿ ಸ್ವಲ್ಪ ಮಾತ್ರ ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥದ್ದು. ಇದು ಹೆಚ್ಚಾಗಿ ಮಹಾರಾಷ್ಟ್ರದ ಕಡೆ ಮಾಡ್ತಾರೆ. ಅವರು ದೇವಿ ಆರಾಧನೆ ಮಾಡಬೇಕಾದ್ರೆ ಉಪವಾಸ ಇರ್ತಾರಲ್ಲ, ಆವಾಗ ಈ ಕಿಚಡಿನೇ ಮಾಡಿಕೊಂಡು ತಿನ್ನೋದು. ಕಿಚಡಿ ಯಾವಾಗಲೂ ಅಷ್ಟೇ ಹೀಗೆ ಉದುರಾಗಿ ಬರಬೇಕು, ಮೃದು ಇರಬೇಕು. ಅಂದರೆ ನಾವು ಸೀಮೆ ಅಕ್ಕಿ ತೊಗೊಬೇಕಾದ್ರೆ ನೈಲಾನೇ ತೊಗೊಬೇಕು. ನೋಡಿ, 1 ಸ್ಪೂನ್ ಟೇಸ್ಟು ನೋಡಿದರೆ ಪೂರ್ತಿ ತಿಂದು ಹಾಕೋಣ ಅನಿಸುತ್ತೆ. ಭಾಳ ಸುಲಭವಾಗಿ ಮಾಡುವಂಥ ಈ ಕಿಚಡಿ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ಸಬ್ಬಕ್ಕಿ ಅಥವಾ ಸಾಬಕ್ಕಿ ಕಿಚಡಿಗೆ 1 ಅಳತೆಯಲ್ಲಿ ಬೌಲಲ್ಲಿ ತಗೊಂಡಿದ್ದೀನಿ. ಸಬ್ಬಕ್ಕಿ ಕಿಚಡಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ತೊಗೊಳ್ಳೋದು. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದು ತೊಗೊಳ್ಳಿ. ಅರ್ಧ ಸ್ಪೂನು ಸಾಸಿವೆ ಕಾಳಿದೆ, 1 ಸ್ಪೂನು ಜೀರಿಗೆ ಇದೆ, 2 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸು ಯಾವಾಗಲೂ ಸಣ್ಣದಾಗಿ ಹೆಚ್ಚಿದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ರುಚಿಗಾಗಷ್ಟು ಉಪ್ಪು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಹಸಿ ಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನು ಲಿಂಬೆ ರಸ ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ಶೇಂಗಾ ಪುಡಿ ತೊಗೊಂಡಿದ್ದೀನಿ. ಶೇಂಗಾ ಯಾವಾಗಲೂ ಒಂದು ಬೆಚ್ಚಗಾಗಷ್ಟು ಬಿಸಿ ಮಾಡಿ ನಂತರ ಸಿಪ್ಪೆ ಸಮೇತ ಪುಡಿ ಮಾಡಬೇಕು. ಹಾಗಾಗಿ ತುಂಬ ಫ್ರೈ ಮಾಡಬಾರ್ದು. 1 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಯಾವಾಗಲೂ ಬೇಯಿಸಿ 1 ಗಂಟೆ ಹಾಗೆ ಬಿಡಬೇಕು. ತಕ್ಷಣ ಬೇಯಿಸಿ ತಕ್ಷಣ ಪುಡಿ ಮಾಡೋಕ್ಕೆ ಹೋದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಈಗ ಅಷ್ಟೇ ಪ್ರಮಾಣದ ನೀರನ್ನು ಹಾಕಿ 3 ಗಂಟೆ ನೆನೆಯೋಕ್ಕೆ ಬಿಡಬೇಕು. ಈಗ ಪ್ಲೇಟನ್ನು ಮುಚ್ಚೋಣ. ಕಿಚಡಿಗೆ ಸಾಬಕ್ಕಿನ ನೆನೆಸಿ 3 ಗಂಟೆ ಆಗಿದೆ ನೋಡಿ. ಇಷ್ಟು ಮೃದು ಬರಬೇಕು. ಈಗ ಇದನ್ನು ಸ್ವಲ್ಪ ಬಸಿ ಹಾಕೋಣ, ಅಂದರೆ ಅದ್ರಲ್ಲಿ ನೀರಿನ ಅಂಶ ಪೂರ್ತಿ ಹೋಗಬೇಕು. ಹಾಗೆ ಸೌಟಲ್ಲಿ ಸ್ವಲ್ಪ ಪ್ರೆಸ್ ಮಾಡೋಣ. ಹೀಗೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ತುಂಬ ಎಣ್ಣೆನೂ ಹಾಕಬಾರ್ದು, ಅದು ಎಣ್ಣೆಣ್ಣೆ ಹಾಕ್ಬಿಡುತ್ತೆ. ಈಗ ಜೀರಿಗೆ ಹಾಕೋಣ, ಸ್ವಲ್ಪ ಫ್ರೈ ಆಗಬೇಕು. ಜೀರಿಗೆ ಫ್ರೈ ಆದರೆ ಅದು ಘಮ ಜಾಸ್ತಿ, ರುಚಿನೂ ಜಾಸ್ತಿ. ಈಗ ಸಾಸಿವೆ ಕಾಳು ಹಾಕೋಣ. ಈಗ ಹಸಿಮೆಣಸು ಹಾಕಿದ್ದೀನಿ, ಫ್ರೈ ಮಾಡೋಣ. ಹಸಿಮೆಣಸು ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣಸಿನ ಖಾರದ ಜೊತೆ ನಾನು ಯಾವಾಗಲೂ ಸೂಜಿ ಮೆಣಸು ಉಪಯೋಗಿಸ್ತೀನಿ. ಚಿಟಿಕೆ ಹಾಕೋಣ. ನೀವು ಸೂಜಿ ಮೆಣಸಿನ ಪುಡಿ ಇಲ್ಲ ಅಂದರೆ ಹಸಿಮೆಣಸೆ ಜಾಸ್ತಿ ಹಾಕಿದರೆ ಸರಿ. ಆಲೂಗೆಡ್ಡೆನ ಸ್ವಲ್ಪ ಸಣ್ಣ ಪುಡಿ ಮಾಡಿ ಹಾಕೋಣ. 1-2 ನಿಮಿಷ ಫ್ರೈ ಮಾಡೋಣ. ಈಗ ಸಬ್ಬಕ್ಕಿ ಹಾಕೋಣ. ಈ ಒಗ್ಗರಣೆ ಜೊತೆ 1-2 ನಿಮಿಷ ಫ್ರೈ ಮಾಡೋಣ. ಈಗ ಸಕ್ಕರೆ ಹಾಕೋಣ, ಪುನಃ ಮಿಕ್ಸ್ ಮಾಡೋಣ. ಇದಕ್ಕೆ ಯಾವಾಗಲೂ ಅಷ್ಟೇ ದಪ್ಪ ತಳದ ಪಾತ್ರೆ ತೊಗೊಬೇಕು, ಇಲ್ಲಾಂದರೆ ನಾನ್ ಸ್ಟಿಕ್ ತವ ತೊಗೊಬೇಕು. ನಾನು ನಾನ್ ಸ್ಟಿಕ್ ಪಾತ್ರೆ ಉಪಯೋಗಿಸಲ್ಲ, ಹಾಗಾಗಿ ಏರೋಪ್ಲೇನ್ ಶೀಟ್ ಬಾಣಲೆನೇ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪನೂ ತಳ ಹಿಡಿಯೋಲ್ಲ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ತುಂಬ ಬೇಯಬೇಕು ಅಂತಿಲ್ಲ, ಯಾಕಂದರೆ ನೆನೆಸಿರ್ತೀವಲ್ಲ ಹಾಗೆ ಮೃದುವಾಗಿರುತ್ತೆ. ಸ್ವಲ್ಪ ಒಗ್ಗರಣೆಲೆ ಇದು ಬೆಂದ್ಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ಲಿಂಬೆ ರಸ ಹಾಕೋಣ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಹೂವು ಹಾಕೋಣ. ಕಾಯಿನೂ ಅಷ್ಟೇ ಆಪ್ಷನ್, ಬೇಕಾದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಇನ್ನೂ ರುಚಿ ಹೆಚ್ಚಿಸೋದು ಅಂದರೆ ಶೇಂಗಾ ಪುಡಿ. ಈಗ ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಸಾಬಕ್ಕಿ ಕಿಚಡಿ ನೋಡಿ ರೆಡಿ ಆಯಿತು. 5 ನಿಮಿಷ ಸಾಕು. ನೋಡಿದ್ರಾ ಕಿಚಡಿ ಮಾಡೋದು ಎಷ್ಟು ಈಸಿ ಅಂತ? ನೀವು ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.